ಇವತ್ತು ನಂಗೆ ಒಂದ್ ತಾತ ರ್ಯಾಂಡಮ್ ಆಗಿ ಸಿಕ್ಕಿದ್ರು. ಅವ್ರ ಹತ್ರ ಏನಂತ ಕೇಳ್ದೆ ಅಂದ್ರೆ, ತಾತ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡನ್ ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ಅಂತ ಕೇಳ್ದೆ. ಅದಕ್ಕೆ ಅವ್ರು ಏನಂತ ಆನ್ಸರ್ ಹೇಳಿರ್ಬೋದು ಗೊತ್ತಾ? ಹೆಣ್ಣು ಒಂದ್ ಮಗುವಿಗೆ ಜನ್ಮ ಕೊಟ್ಟು ಅವನನ್ನ 25 ವರ್ಷ ಸಾಕಿ ಅವನಿಗೆ ಯಾವುದೇ ತರ ತೊಂದರೆ ಆಗ್ದಂಗೆ ಅವನ ಎಲ್ಲಾ ಕಷ್ಟದಲ್ಲೂ ಜೊತೆಲಿರ್ತಾಳೆ. ಜೀವನ ಪೂರ್ತಿ ಆ ತಾಯಿ ಅವನ ಜೊತೆ ಇರಕ್ಕಾಗಲ್ಲ ಅಂತಲೇ ಒಂದ್ ಟೈಮಲ್ಲಿ 25 ವರ್ಷ ಆದ್ಮೇಲೆ ಹೆಂಡತಿಯನ್ನು ಅವಳು ಬರ್ತಾಳೆ. ಬರೀ ಒಂದ್ ತಾಳಿ ಅನ್ನೋ ದಾರಕ್ಕೆ ತಲೆಬಾಗಿ ನಮ್ ಜೀವನ ಪೂರ್ತಿ ನಮ್ ಸುಖ ದುಃಖ ಕಷ್ಟ ನೋವು ನಲಿವಲಿ ಇದ್ದು ನಾವು ಬಿದ್ದಾಗ ಕೈ ಹಿಡಿದು ಮೇಲಕ್ಕೆತ್ತಿ ನಮ್ಮನ್ನ ಗುರಿ ಕಡೆ ಸಾಗಿಸ್ತಾಳೆ. ಅಂತ ಹೆಣ್ಣಿನ ಮೇಲೆ ನಾನ್ ಬಲಿಷ್ಠ, ನಾನ್ ಶಕ್ತಿಶಾಲಿ ಅಂತ ಕೈ ಮಾಡಕ್ ಹೋಗ್ತಾನೆ. ಆ ಹೆಂಡತಿ ಮೇಲೆ ಗಂಡಸ್ತಾನ ತೋರ್ಸಕ್ ಹೋಗ್ತಾನೆ. ಜಗತ್ತಲ್ಲಿ ದೇವ್ರಿಗಿಂತ ಶಕ್ತಿಶಾಲಿ ಯಾರು ಅಂದ್ರೆ ಅದು ಒಂದು ಹೆಣ್ಣು. ಯಾಕಂದ್ರೆ ಅವಳು ಮನ್ಸ್ ಮಾಡಿದ್ರೆ ಒಬ್ಬ ಗಂಡನ್ನ ಕುಬೇರನ್ ಬೇಕಾದ್ರೂ ಮಾಡ್ಬೋದು, ಪಾಪರ್ ಬೇಕಾದ್ರೂ ಮಾಡ್ಬೋದು, ಬೀದಿಲ್ ಬೇಕಾದ್ರೂ ತರ್ಬೋದು, ರಾಜನ್ ಬೇಕಾದ್ರೂ ಮಾಡ್ಬೋದು ಅಂತ ಅಂತಾರೆ. ನನ್ ಪ್ರಕಾರ ಅದನ್ನೆಲ್ಲ ಕೇಳಿದ್ಮೇಲೆ ನನಗೇನ್ ಅನ್ನಿಸ್ತು ಅಂದ್ರೆ, ಇಂಟಿ ಮೇಲೆ ಕೈ ಮಾಡಿದ್ರು ಅವ್ರ ಹತ್ರ ಓಡಿಸ್ಕೊಂಡು ಅದೇ ಗಂಡ ಬೇಕು ಅಂತ ಅವ್ರ ಜೊತೆ ಜೀವನ ಮಾಡ್ತಾರಲ್ಲ ಅಂತ ಹೆಣ್ಮಕ್ಳಿಗೆ ನನ್ ಕಡೆಯಿಂದ ಒಂದು ಸೆಲ್ಯೂಟ್. ಯಾಕಂದ್ರೆ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಇತಿಹಾಸದಲ್ಲೇ ಐತೆ ಹೆಣ್ಣಿಗೆ ಕೋಪ ಬಂದಾಗ ಅಲಂಕಾರ ಮಾಡಿ ಪೂಜೆ ಮಾಡಿ ಅಂತ. ಹೆಣ್ಮಕ್ಳಿಗೆ ತಾಳ್ಮೆಯಿಂದ ಮತ್ತೆ ಪ್ರೀತಿಯಿಂದ ಇದ್ರೆ ಏನ್ ಬೇಕಾದ್ರೂ ಕೇಳ್ತಾರೆ. ಏನಂತ